Hey guys, welcome back to my YouTube channel. ಇವತ್ತಿನ ವಿಡಿಯೋ ಏನಂತ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ಇವತ್ತು ಚಾಲೆಂಜ್ ವ್ಲಾಗ್. ಸೊ ಇವತ್ತಿನ ಚಾಲೆಂಜ್ ವ್ಲಾಗ್ ಏನು ಅಂತ ಅಂದರೆ ಇವತ್ತು ಮೇಕಪ್ ಚಾಲೆಂಜ್ ವಿಡಿಯೋ. ಇವತ್ತು ನನಗೆ ಮೇಕಪ್ ಮಾಡೋದು ಯಾರು ಗೊತ್ತಾ, ನಮ್ಮ ಮನೆಯವರು. ಅವ್ರಿಗೆ ಇವತ್ತು ಚಾಲೆಂಜ್ ವಿಡಿಯೋ ಕೊಟ್ಟಿರೋದು, ನನಗೆ ಚಾಲೆಂಜ್ ಕೊಟ್ಟಿರೋದು. ನನಗೆ ಇವತ್ತವರು ಮೇಕಪ್ ಮಾಡಬೇಕು. ನನಗೆ ಎಷ್ಟು ಗೊತ್ತಿದೆ ಅಷ್ಟು ಮಾಡ್ತೀನಿ, ಹಾಂ, ಗೊತ್ತಿಲ್ಲದ್ದು ಹೇಳ್ಕೊಡು. ಅದು ಮೇಕಪ್ ಮಾಡೋದಷ್ಟೇ ಅಲ್ಲ, ಜೊತೆಗೆ ಹೇಳ್ಬೇಕಿದೆ ಏನೇನು ಪ್ರಾಡಕ್ಟು ಏನು ಅಂತ, ಹೆಸರು ಎಲ್ಲ. ಸರಿ ಆಯ್ತು. ಸ್ವಲ್ಪ ಇವಾಗ ನಾನು ಇಷ್ಟು ಪ್ರಾಡಕ್ಟ್ಸ್ ಇಟ್ಟಿದ್ದೀನಿ, ಅಂದರೆ ಸುಮಾರು ಪ್ರಾಡಕ್ಟ್ಸ್ ಇಟ್ಟಿದ್ದೀನಿ, ಯಾಕಂದರೆ ಅವ್ರಿಗೊಂದು ಸ್ವಲ್ಪ ಕನ್ಫ್ಯೂಸ್ ಆಗಲಿ ಅಂತ ಅದಕ್ಕೆ ಇಟ್ಟಿದ್ದೀನಿ. ನೋಡೋಣ ಯಾವ್ದ್ಯಾವ್ದು ಹೇಗೆ ಯೂಸ್ ಮಾಡಿ ಮೇಕಪ್ ಮಾಡ್ತಾರೆ ನನಗೆ ಅಂತ. ನಾನು ಫುಲ್ ಕ್ಯೂರಿಯಾಸಿಟಿಯಲ್ಲಿದ್ದೀನಿ ಹೇಗೆ ಮೇಕಪ್ ಮಾಡ್ತಾರೆ ಅಂತ. ಇದು ಫುಲ್ ಕಾಮರ್ಗೆ ಆಯ್ ಅಂತ ಹೇಳಿ. ಹಾಯ್. ಸರಿ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫೇಸ್ನ ಫುಲ್ ವಾಶ್ ಮಾಡಿ, ನನ್ನ ಫೇಸಿಗೆ ಏನೂ ಅಪ್ಲೈ ಮಾಡಿಲ್ಲ ನಾನು. ಇವಾಗ ಇವ್ರು ಮೇಕಪ್ ಮಾಡಬೇಕು ನನಗೆ. ಯಾವುದು ಪ್ರಾಡಕ್ಟ್ನು ಮತ್ತೆ ವೇಸ್ಟ್ ಮಾಡೋಗಿಲ್ಲ. ಇವ್ರು ಸಿಕ್ಕಿದ್ದೆ ಅಂತ ಹೇಳಿ ಮತ್ತೆ ಜಾಸ್ತಿ ಹಚ್ಚಿ ನನಗೆ ಮತ್ತೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ ಗೈಸ್ ಹೇಗಿರುತ್ತೆ ಅಂತ. ನಾನು ಹಿಂಗೆ ಕುತ್ಕೊಳ್ರಿ, ಮೇಕಪ್ ಮಾಡೋಕೆ ಚೆನ್ನಾಗಾಗುತ್ತೆ. ನಾನಿಗೆ ಕೂತ್ಕೊಳ್ಳ ಹಾಂ, ನಾನಿಗೆ ಕೂತ್ಕೊಳ್ಳ ಮೈಕೇನು ಆ ಕಡೆ ನಾನು ಹೀಗೆ ಕೂತ್ಕೊಳ್ಳ. ಹಾಂ, ಹಿಂಗೆ ಕುತ್ಕೊಳ್ರಿ, ಈ ಕಡೆ ತಿರ್ಗಿ. ನಿಮಗೆ ಮೈಕ್ ಇಟ್ಕೊಂಡು ಇದು ಮಾಡೋಕ್ಕಾಗಲ್ಲ. ನೀವೇನಾದ್ರು ಮಾತಾಡೋಕೆ ನಾನು ಟ್ರೈ ಮಾಡ್ತೀನಿ. ನಾನು ಹಿಂಗೆ ಇಟ್ಕೊತೀನಿ ಮೈಕ್, ನೀವು ಅಲ್ಲೇ ಇಟ್ಬಿಡಿ, ಇಲ್ಲಿ ಇಟ್ಬಿಡಿ. ಯಾವ್ಯಾವ ಪ್ರಾಡಕ್ಟ್ ನೀವು ಯೂಸ್ ಮಾಡ್ತೀರೋ ಅದು ಹೇಳಿಬಿಟ್ಟು ನನಗೆ ಅಪ್ಲೈ ಮಾಡಬೇಕು, ಹಚ್ಚಬೇಕು. ಹಾಂ, ಸರಿ. ಸ್ಟಾರ್ಟ್. ಫಸ್ಟ್ ಇದು ಟೋನರ್. ಗೈಸ್, ಇವರು ನಾನು ಹಚ್ಕೊಳ್ಳೋದು ನೋಡಿದಾರಾ, ನೋಡಿ ಇದನ್ನ ನೇಮೆಲ್ಲ ಹೇಳ್ತಾ ಇದ್ದಾರೆ ಇವರು. ನೋಡೋಣ ಯಾವ್ದು. ನಾನು ಹಚ್ಕೋತೀನಿ, ಅಂದ್ರೆ ಹೊರಗಡೆ ಹೋಗ್ತಾ ಇರ್ತೀನಲ್ಲ, ನಮ್ಮ ಮನೆಯವ್ರು ಹೇಳಿದ್ರು ಇದನ್ನ ಹಚ್ಕೊಂಡ್ರೆ ಪಿಂಪಲ್ ಎಲ್ಲ ಹೋಲ್ಸ್ ಎಲ್ಲ ಮುಚ್ಚೋಗುತ್ತೆ ಅಂತ. ಅದೊಂದು ನಾನು ಅಪ್ಲೈ ಮಾಡ್ತೀನಿ ಬೆಳಿಗ್ಗೆ ರೆಡಿ ಆಗಿ ಹೋಗ್ಬೇಕಾರೆ. ಇದು ಫಸ್ಟು ನಾನು ಹೋಲ್ಸ್ ಎಲ್ಲ ಮುಚ್ಚುತ್ತೆ ಅಂತ ಹೇಳಿಲ್ಲ ಇವ್ರಿಗೆ. ನಾನು ಯಾವಾಗ ಹೇಳಿದೆ ನಂದು ಇರುತ್ತೆ ಗೈಸ್, ತಗೊಂತಾರೆ ಹಚ್ಕೋತಾರೆ ಇವರು. ಸನ್ಸ್ಕ್ರೀಮು ಅಷ್ಟೇ, ನಂದು ಏನಿರುತ್ತೋ ಒಟ್ಟು ಇವರೇ ಹಚ್ಕೊಂಡು ಹೋಗೋದು. ಸರಿ ಆಯ್ತು. ನಿಜ ಹೇಳ್ಬೇಕು. ಹೌದು, ಹಚ್ಕೋತೀನಿ ಗೈಸ್. ಯಾಕಂದ್ರೆ ಈಗ ತುಂಬಾ ಬಿಸಿಲಿದೆ. ನಿಮ್ಗೆ ನೋಡಿದಿರ ಈಗೆಲ್ಲ ಹೊರಗಡೆ ಹೋದ್ರೆ ತುಂಬಾ 38-40 ಡಿಗ್ರಿ ಸೆಲ್ಸಿಯಸ್ ಇದೆ. ನಾವು ಸ್ವಲ್ಪ ಬೆಳ್ಳಗಿದೀವಲ್ಲ, ಮತ್ತೆ ಕಪ್ಪಾಗ್ಬಿಡ್ತೀವಿ ಅಂತ ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ. ಇನ್ನೊಂದು ಏನು ಗೊತ್ತಾ ಗೈಸ್, ಇವಾಗ ನಂದು ಎಷ್ಟೋ ಪ್ರಾಡಕ್ಟ್ ಇರುತ್ತಲ್ಲ, ನಾನೆಲ್ಲ ಇಟ್ಟಿರ್ತೀನಿ. ಮಾರ್ನಿಂಗ್ ಏನು ಮಾಡ್ತಾರೋ ಗೊತ್ತಿಲ್ಲ. ಇದು ಈಗ ನಾನು ಹಚ್ಕೊಳ್ತಾ ಇದ್ದೆ, ನೋಡಿದ್ರು, ಈಗ ಅವ್ರಿಗೂ ಬೇಕು, ಹಚ್ಕೊಂಡ್ಬಿಡ್ತಾರೆ, ಹಚ್ಕೊಂಡ್ಬಿಟ್ಟು ಹೋಗ್ಬಿಡ್ತಾರೆ, ಹಂಗೆ ಮಾಡ್ತಾರೆ. ನಾನು ಹೇಳಿದ್ದ ನಿಮಗೆ. ಗೈಸ್, ಫಸ್ಟ್ ನನಗೆ ಏನು ಇಂಟ್ರೆಸ್ಟ್ ಇರೋದಿಲ್ಲ. ಫಸ್ಟ್ ತರಿಸ್ತಾರ, ನನ್ನ ಮೇಲೆ ಎಲ್ಲ ಪ್ರಯೋಗ ಮಾಡೋದು. ಫಸ್ಟ್ ಹಚ್ತಾರೆ, ನನಗೆ ಚೆನ್ನಾಗಿ ಅನ್ಸುತ್ತಾ, ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನಾನು ಬೇರೆ ಬೇರೆ ಇರುತ್ತೆ ಸ್ಕಿನ್ ಎಲ್ಲ. ಇವಾಗ ನಿಮ್ದು ಸ್ಕಿನ್ನೇ ಬೇರೆ ಇರುತ್ತೆ, ನಂದೇ ಬೇರೆ ಇರುತ್ತೆ ಸ್ಕಿನ್. ಬಟ್ ಏನಂದ್ರೆ ಗೈಸ್, ಈಗ ಒಬ್ಬೊಬ್ರು ಸ್ಕಿನ್ ಒಂದೊಂದ್ ತರ ಇರುತ್ತೆ. ಅಂದ್ರೆ ಒಬ್ರಿಗೆ ಅಪ್ಲೈ ಮಾಡಿದ್ರೆ ಒಬ್ಬರಿಗೆ ಸೆಟ್ ಆಗುತ್ತೆ, ಒಬ್ರಿಗೆ ಸೆಟ್ ಆಗಲ್ಲ. ಬಟ್ ನನಗೇನು ಆ ಥರ ಯಾವತ್ತೂ ಅನ್ಸಿಲ್ಲ. ಏನಾದರೂ ಇವ್ರು ತರಿಸ್ಲಿ, ಅಪ್ಲೈ ಮಾಡ್ತೀನಿ. ನನಗೇನು ಆ ಥರ ಇರಿಟೇಷನ್ ಫೀಲ್ ಆಗಲ್ಲ, ಎಲ್ಲದೂ ಮ್ಯಾಚ್ ಆಗುತ್ತೆ. ಅಂದರೆ ಆಲ್ಮೋಸ್ಟ್ ಅವ್ರಿಗೆ ಎಲ್ಲದು ಯಾವುದೇ ಥರ ಪ್ರಾಡಕ್ಟ್ ಅಪ್ಲೈ ಮಾಡಿದ್ರು ಕೂಡ ಅವ್ರಿಗೆ ಸೂಟ್ ಆಗುತ್ತೆ. ಬಟ್ ನಮ್ದು ಹಂಗಲ್ಲ. ಗೊತ್ತಲ್ಲ, ಒಂದೊಂದು ಪ್ರಾಡಕ್ಟ್ ಸೆಟ್ ಆಗುತ್ತೆ, ಒಂದೊಂದು ಪ್ರಾಡಕ್ಟ್ ಸೆಟ್ ಆಗಲ್ಲ, ಆ ಥರ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟೋನರ್ ಹ್ಞೂ ಅಪ್ಲೈ ಮಾಡ್ಬೋದಲ್ಲ ಹ್ಞೂ ಗೈಸ್? ಅಪ್ಲೈ ಮಾಡ್ತಾ ಇದ್ದೀನಿ. ಹಂಗೆ ಅಪ್ಲೈ ಮಾಡ್ತಾರಾ? ಹಾ ಹಾ ಸರಿ. ಹಂಗೆ ಅಪ್ಲೈ ಮಾಡೋದು. ನೀವೇನಾದರೂ ನನ್ನ ಒಂಥರ ಮಾಡಬೇಕು. ನನಗೆ ಗೈಸ್ ಈ ಕ್ರೀಮ್ದು ಈ ಥರದ್ದೇನು ಭಯ ಆಗಲ್ಲ. ನೆಕ್ಸ್ಟ್ ಇವ್ರು ಹಚ್ತಾರಲ್ಲ ಕಾಜಲ್ಲು, ಲೈನರು, ನನಗೆ ಅದೇ ಭಯ. ಹೇರಿ ಇದು ಮಾಡ್ಕೋಬೇಕಿತ್ತಾ? ಇಲ್ಲ, ಸಾಕು ರೀ, ಅದೇ ಖಾಲಿ ಮಾಡ್ತೀರಾ? ಇವ್ರು ಹಚ್ಚಿರೋದು ಹೆಂಗೆ ಆಮೇಲೆ? ಹಚ್ಚಿದ್ದಾರೆ ಅಂದರೆ ಒಂದೊಂದು ಕಡೆ ಹಚ್ಚಿದ್ದೀರಾ, ಒಂದೊಂದು ಕಡೆ ಹಚ್ಚೇ ಇಲ್ಲ ನೀವು. ಆಮೇಲೆ ಹಿಂಗೆ ಪ್ರೆಸ್ ಮಾಡ್ಕೋಬೇಕು. ಗೈಸ್, ನಮ್ಮಮ್ಮ ಇಷ್ಟು ಜೋರಿದ್ದಾರೆ, ಬ್ಯಾಕ್ ಸೈಡಲ್ಲಿ ನಿಂತ್ಕೊಂಡು ಹಿಂಗೆ ಹಚ್ಚೋದು ಅಂತ ಹೇಳ್ಕೊಡ್ತಿದ್ದಾರೆ. ಹಂಗೆಲ್ಲ ಇಲ್ಲ, ಹೇಳ್ಕೊಡಂಗಿಲ್ಲ. ಏನ್ ಮಾಡ್ತಿದ್ದೀರಾ?
ಡ್ಯಾಬ್ ಮಾಡ್ತಿದ್ದೀರಾ? ಡ್ಯಾಬ್ ಮಾಡ್ತೀವಿ. ಮತ್ ಹೇಳ್ಬೇಕದ್ನ. ಗೊತ್ತಾಗಲ್ಲ ಅಲ್ಲ. ಮತ್ತೆ ಅದೇ ಚಾಲೆಂಜ್ ವಿಡಿಯೋ ಆಯ್ತು, ಅಂದ್ರೆ. ಹಿಂಗೆ ಪ್ರೆಸ್ ಮಾಡ್ತೀನಿ, ಹ. ಅವಾಗ ಏನಾಗುತ್ತೆ, ಸೆಟ್ ಆಗುತ್ತೆ. ಓ, ಸರಿ. ನೆಕ್ಸ್ಟು ಲೋಷನ್. ಲೋಷನ್. ಏನ್ ಲೋಷನ್? ಎಲ್ಲಿದೆ ಲೋಷನ್? ಸನ್ಸ್ಕ್ರೀನ್, ಇನ್ನೊಂದು ಏನು, ನನಗೆ ಗೊತ್ತಿಲ್ಲ. ಚಾಲೆಂಜ್ ವಿಡಿಯೋ ಅಂದ್ರೆ ನೀವು ಇದು ಮಾಡಿ. ಏನದು? ಇದು ಅಲ್ಲ, ಏನದು ಅಂತ ಹೇಳಿದ್ರಿ ಸಾಕು. ಮಾಯ್ಶ್ಚರ್ ಕ್ರೀಮ್. ಹ? ಮಾಯ್ಶ್ಚರ್ ಕ್ರೀಮ್, ಸರಿ. ಮಾಯಶ್ಚರೈಸರ್. ಮಾಯ್ಶ್ಚರೈಸರ್. ಹ್ಮ್ ಏನಾಗಕ್ಕೆ ಅಂದರೆ ಸ್ವಲ್ಪ ಮಾಯ್ಶ್ಚರ್ ಆಗಿರೋಕ್ಕೆ ಸ್ಕಿನ್. ಸರಿ. ನನಗೆ ಫುಲ್ಲು ನಗು ಬರ್ತಾ ಇದೆ ಗೈಸ್. ಯಾಕೆಂದ್ರೆ ಯಾವತ್ತೂ ಹಿಂಗ್ ರೆಡಿನೇ ಮಾಡಿಸ್ಕೊಂಡಿಲ್ಲ ನಾನು. ಇವಾಗ ಗೊತ್ತಾಗತ್ತೆ ಹೇಗೆ ರೆಡಿ ಮಾಡ್ತಾರೆ ಅಂತ. ಇವಾಗ ಒಂದೊಂದು ಬಾಯ್ಸ್ಗೆ ಹೇಗಿರುತ್ತೆ ಅಂದರೆ, ಮೇಕಪ್ ಮಾಡ್ಕೊಳೋದು ಎಷ್ಟೊತ್ತು ಮಾಡ್ತಾರೆ, ಈಸಿ ಅದು ಅನ್ಕೋತಾರೆ. ಬಟ್ ಹಂಗಿರಲ್ಲ. ಬಾಯಿಗೆಲ್ಲ ಹಚ್ತಿದ್ದೀರಾ? ಇಲ್ಲ, ನೀನು ಮಾತಾಡ್ತಿದ್ಯಲ್ಲ, ಹ್ಮ್ ಏನಂದರೆ ಈಗ ಫಿಲಮ್ ಆ್ಯಕ್ಟರ್ಸ್ ಎಲ್ಲ ಇರ್ತಾರಲ್ವಾ, ತುಂಬ ಚೆನ್ನಾಗಿ ಮೇಕಪ್ ಮಾಡಿರ್ತಾರೆ. ಹ್ಮ್ ಅವಾಗ ನಮ್ಗೆ ಏನು ಅನ್ಸುತ್ತೆ, ನಾವು ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹ್ಮ್ ಯಾವಾಗಾದ್ರೂ ಹಾಸ್ಪಿಟ್ಲಿಗೆ ಹೋದಾಗ ತುಂಬ ಚೆನ್ನಾಗಿ ಡಾಕ್ಟ್ರ್ ನೋಡ್ತಾ ಇರ್ತಾರೆ, ಅವಾಗ ನಾವು ಡಾಕ್ಟ್ರ್ ಆಗಬೇಕಿತ್ತು ಅನ್ಸುತ್ತೆ. ಹ್ಮ್. ಹಂಗೆ ಯಾವ್ಯಾವ ಫೀಲ್ಡ್ ನೋಡ್ತೀವೋ ಈಗ ಇದೆಲ್ಲ ನೀವು ಮಾಡಿ ಮೇಕಪ್ ಆರ್ಟಿಸ್ಟ್ ಆಗಬೇಕು, ಡಾಕ್ಟರ್ ಆಗಬೇಕಿತ್ತು ಅಂತ. ಅನ್ಸುತ್ತೆ. ಅಂದರೆ ಆವಾಗ ಫಿಲಮ್ ಆ್ಯಕ್ಟರ್ಸ್ ಎಲ್ಲ ಸಿಗ್ತಾಯಿದ್ರು, ಮಾತಾಡ್ಸ್ಕೊಂಡು. ಹೇಗಿದ್ದಾರೆ ನೋಡಿ ಗೈಸ್. ಫಿಲಮ್ ಆಕ್ಟ್ರೆಸ್ ಸಿಗ್ತಾ ಇದ್ರು, ಮಾತಾಡ್ಸ್ಕೊಂಡು ಚೆನ್ನಾಗಿರುತ್ತಲ್ಲ. ಹಾಗೇನಲ್ಲ. ಮತ್ತೆ ಈಗ ಮಾಯ್ಶ್ಚರ್ ಅಪ್ಲೈ ಮಾಡಿದೆ. ನಾನು ಇಷ್ಟೊತ್ತು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ. ನಾನು ಹೇರ್ ಇದು ಮಾಡ್ಕೊಂಡ್ಲಾ? ಇರಲಿ. ನೀವು ಒಂದು 5 ಸೆಕೆಂಡ್ಸ್ ಹಿಂಗೆ 1 ಸೆಕೆಂಡ್ 2 ಸೆಕೆಂಡ್ ಈ ಥರ ಬಿಡಲ್ಲ, ಹಾಗೆ ಒಂದ್ಮೇಲೆ ಒಂದು ಹಂಗೆ ಹಚ್ತಾನೆ ಇಲ್ಲ, ಇರ್ತೀರ. ಫಸ್ಟು ಹಚ್ಕೊತೀನಿ, ಒಂದು ಹಾ. 5 to 10 seconds ಬಿಡ್ತೀನಿ. ಬಿಡ್ತೀರ? ಮತ್ತೆ ನನಗೆ ಯಾಕೆ ಬಿಡ್ತಿಲ್ಲ? ಬಿಟ್ಟಿದ್ದೀನಲ್ಲ ಈಗ. ಮತ್ತೆ ಬಿಡಬೇಕು. ನೆಕ್ಸ್ಟ್ ಈಗ ಯಾವ್ದು? ಸನ್ಸ್ಕ್ರೀಮ್. ಹಾಂ, ಸನ್ಸ್ಕ್ರೀಮ್ ಸನ್ಸ್ಕ್ರೀಮ್. ಹಚ್ಚ್ರಿ. ಎರಡಿದೆ. ನಾನು ತುಂಬ ಇದನ್ನ ಹಚ್ಕೊತೀನಿ, ಸೊ ಇದನ್ನೇ ಅಪ್ಲೈ ಮಾಡ್ತೀನಿ. ಅದಲ್ಲ ಸನ್ಸ್ಕ್ರೀಮ್. ಒಂದ್ಸರಿ ಹೋದ್ರಿ. ಇದು ಮಾಯ್ಶ್ಚರೈಸರ್, ಇದು ಆದ್ರೂ ಮಾಯ್ಶ್ಚರೈಸರ್, ಇದು ಮಾಯ್ಶ್ಚರೈಸರ್, ಎರಡೇ. ಯಾವ್ದಾದ್ರೂ ಅಪ್ಲೈ ಮಾಡ್ಬೋದು. ಹಚ್ಚಿದ್ದಾರೆ ಈಗ ಆಲ್ರೆಡಿ ಒಂದು ನನಗೆ. ಈಗ ಇದು ಸನ್ಸ್ಕ್ರೀಮ್. ಹ್ಮ್ ಇದು ಏನಕ್ಕೆ ಅಂದರೆ, ಈಗ ಬಿಸಿಲಿಗೆ ಹೊರಗಡೆ ಹೋದ್ರೆ ಟ್ಯಾನ್ ಆಗ್ತೀವಲ್ವಾ, ಹ್ಮ್ ಟ್ಯಾನ್ ಆಗಬಾರ್ದು ಅಂತ ಹ್ಮ್ ಇದನ್ನ ಹಚ್ತೀವಿ. ಹ್ಮ್ ಗೈಸ್, ಇದು ನನಗೇನು ಗೊತ್ತಿರಲ್ಲ, ಇವ್ರು ಹಚ್ಚುವಾಗೆಲ್ಲ ನನ್ನ ಪಕ್ಕ ಕೂರಿಸ್ಕೊಂಡು ಇದು ಇದಕ್ಕೆ ಇದು ಇದಕ್ಕೆ ಹೇಳಿ 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 ನನಗೆ ತಲೆಯಲ್ಲಿ ಉದ್ಬಿಟ್ಟಿದೆ. ನಾನು ಅದೇ ಹೇಳಿದ್ನಲ್ಲ ಗೈಸ್, ನಾನು ಹಚ್ಕೋಬೇಕಾದ್ರೆ ನೋಡ್ತಿರ್ತಾರೆ, ಹೇಳ್ತಾ ಇರ್ತೀನಿ ನಾನು ಹಿಂಗೆ ಅಂತ. ಇವಾಗ ನೀವು ನನಗೆ ರೆಡಿ ಮಾಡ್ತಾ ಇದ್ದೀರಲ್ಲ, ಏನ್ ಅನಿಸ್ತಾ ಇದೆ? ಏನು ಅನಿಸ್ತಾ ಇದೆ ಅಂದರೆ, ಎಲ್ಲಾದ್ರೂ ನಾವು ಫಂಕ್ಷನ್ಗೆ ಹೋಗ್ಬೇಕಾರ ರೆಡಿ ಆಗ್ತಾ ಇರ್ತೀವಲ್ವಾ, ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳದ್ದು ಲೇಟ್ ಆಗುತ್ತೆ. ಅವಾಗ ಅನ್ಸುತ್ತೆ ಯಾಕೆ ಅಂದ್ರೆ ನಾನು ಲೇಟ್ ಮಾಡ್ತೀನಾ? ಇಲ್ಲ, ಬೇಗ ಆಗ್ತೀವಿ ಅಂದರೂ ನಾವು ಬಾಯ್ಸ್ ಹೆಂಗಂದ್ರೆ ಒಂದು 2 minutes ಇದ್ರೂ ಸಾಕು. ಬಟ್ ಗರ್ಲ್ಸಿಂದ ಅಟ್ಲೀಸ್ಟ್ ಒಂದು 10 to 15 minutes ಅಂತೂ ಬೇಕು ಅನ್ಸುತ್ತೆ. ಎಷ್ಟು ಪೇಷನ್ಸ್ ಇರುತ್ತೆ ಅಂತ. ನಮ್ಮ ಬಾಯ್ಸಿಗೆ ಅಷ್ಟೆಲ್ಲ ಪೇಷನ್ಸ್ ಇರೋದೇ ಇಲ್ಲ. ಅಲ್ಲ ಸರಿ, ಇವಾಗ ನನಗೆ ನೀವು ರೆಡಿ ಮಾಡ್ತಾ ಇದ್ದೀರಾ, ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ ಕೇಳಿದ್ದು. ನನಗೆ ಏನಿಲ್ಲ, ಅದೇ ತುಂಬ ಟೈಮ್ ಹಿಡಿಯುತ್ತೆ ಅಂತ ಅನ್ಸುತ್ತೆ ಎಲ್ಲದಕ್ಕೂ ಅಪ್ಲೈ ಮಾಡಿ. ಸರಿ, ಅದೆಲ್ಲ ಗೊತ್ತಾಯ್ತು. ಮೇಕಪ್ ಮಾಡ್ಬೇಕಾದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಈ ತರ ಅಂತೆಲ್ಲ ಗೊತ್ತು. ನಾನು ಅದೆಲ್ಲ ಕೇಳ್ತಾ ಇರೋದು. ಈಗ ಏನ್ ಅನ್ಸ್ತಿದೆ? ನನಗ್ ರೆಡಿ ಮಾಡ್ತಿದ್ರಲ್ಲ, ಏನ್ ಅನ್ಸ್ತಿದೆ? ನಿನ್ನೆ ರೆಡಿ ಮಾಡ್ತಾ ಇರೋದ ಖುಷಿ ಅನಿಸ್ತಿದೆ. ಏನಕ್ಕೆ? ಏನಂತ ರೆಡಿ ಖುಷಿ? ಮಾಡ್ತಿದ್ದೀನಿ, ಅದೇ ನನಗೆ ಏನೇನು ನೆನಪಿದೆಯೋ, ನಾನು ಯಾವ ಥರ ರೆಡಿ ಮಾಡ್ತೀನಿ, ನನಗೊಂದು ಕ್ಯೂರಿಯಾಸಿಟಿ ಇದೆ. ಅವ್ರಿಗೂ ಕ್ಯೂರಿಯಾಸಿಟಿ ಅಂತೆ. ಸರಿ, ನೆಕ್ಸ್ಟ್ ಸ್ವಲ್ಪ ಗ್ಯಾಪ್ ಕೊಡ್ತೀರಾ ಹೇಗೆ? ಅದೇ ಒಂದು 10 seconds.
A few minutes later. ನೆಕ್ಸ್ಟ್ ಈಗ ಪ್ರೈಮರ್. ಗೈಸ್ ಇವ್ರಿಗೆ ಗೊತ್ತು ನೆಕ್ಸ್ಟ್ ಪ್ರೈಮರ್ ಅಂದ್ರೆ ನಾನು ಹಚ್ಕೋತಿದ್ ನೋಡಿ ತಾನೆ. ಒಂದು 4-5 ಸ್ಟೆಪ್ಸ್ ವರೆಗೂ ಗೊತ್ತು. ಸರಿ ಪ್ರೈಮರ್ ಪ್ರೈಮರ್ ಯಾವುದು ಪ್ರೈಮರು? ನಾನಿವಾಗ ಹೊಸ ಪ್ರೈಮರ್ ತಗೊಂಡಿದ್ದೀನಿ. ನಾನು ಆಲ್ರೆಡಿ ಅದು ವಿಡಿಯೋ ಮಾಡಿ ಹಾಕಿದ್ದೀನಿ ಗೈಸ್, ರೀಲ್ಸ್ ನೋಡಿ ಗೊತ್ತಾಗತ್ತೆ. ಇದು ಅದು ಹೊಸದಲ್ಲ ಗೊತ್ತು. ಪ್ರೈಮರ್. ಸರಿ. ಏನಾದ್ರು ಮಾತಾಡ್ತೀರಂದ್ರೆ ಹೇಳ್ರಿ, ಮೈಕ್ ಇಟ್ಕೊಂಡು. ಪ್ರೈಮರು ಇಲ್ಲಿವರೆಗೂ ಅಪ್ಲೈ ಮಾಡ್ಬೇಕು ಎಲ್ಲದನ್ನು. ಏನಕ್ಕೆ ಅಂದರೆ ಈಗ ಮುಖಕ್ಕೆ ಅಪ್ಲೈ ಮಾಡ್ತಿರ್ತೀವಲ್ವಾ, ಆಮೇಲೆ ಇದೊಂದು ಕಲರ್ ಇದೊಂದು ಕಲರ್ ಆಗಿಬಿಡುತ್ತೆ. ಪ್ರೈಮರ್ ಇಂದ ಕಲರ್ ಆಗುತ್ತಾ? ಪ್ರತಿಯೊಂದು ಒಟ್ಟು ಎಲ್ಲದು ಅಂತ ಹೇಳ್ರಿ. ಎಲ್ಲದನ್ನು ಈ ಭಾಗವರೆಗೂ ಅಪ್ಲೈ ಮಾಡಬೇಕು. ಗೈಸ್ ಇದೆಲ್ಲ ಹೇಗೋ ಮಾಡ್ಬಿಡ್ತಾರೆ, ನಂತರ ಇದೆಲ್ಲ ಸ್ಟೆಪ್ಸ್ ಏನೋ ಬಿತ್ತು. ಅದೇ ನೆಕ್ಸ್ಟ್ ಸ್ಟೆಪ್ಸ್ ಇರುತ್ತಲ್ಲ ಅದು ಗೊತ್ತಾಗೋದು. ಹೇಗೋ ಗೈಸ್ ಆರಾಮಾಗಿ ವಿಡಿಯೋ ಮಾಡ್ತಾ ಇದೀವಿ. ಪಾಪ ಬೇರೆ ಮಲ್ಕೊಂಡಿದ್ಯಾ, ಅದಕ್ಕೆ ಈಗಲೇ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ನಾವು. ಈಗ ಪ್ರೈಮರ್ ಆಯಿತು. ನೀಟಾಗಿ ಅಪ್ಲೈ ಮಾಡಿದ್ದೀರಾ? ಕಾಣ್ತಾ ಇಲ್ಲ, ಲಾಸ್ಟಿಗೆ ನೋಡ್ತೀನಿ ಮಿರರಲ್ಲಿ. ಇಲ್ಲ, ನನಗೆ ಚೆನ್ನಾಗಿ ಅನಿಸ್ತಾ ಇದೆ. ಸರಿ. ನೆಕ್ಸ್ಟ್ ನಾನು ಎರಡೂ ಮೈಕ್ ಹಿಡ್ಕೊಂಡ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಮಾಡ್ತಿದ್ದೀನಿ ಅವಾಗಿಂದ. ಟಿಂಟ್ ಏನು ಟಿಂಟ್? ನೆಕ್ಸ್ಟ್ ಏನು ಅಪ್ಲೈ ಮಾಡ್ತಾರೆ ಪ್ರೈಮರ್ ಆದ್ಮೇಲೆ? ಟಿಂಟಾ? ಅಲ್ಲಿ ಓದಿಟ್ಕೊಂಡ್ಬಿಟ್ರೆ ಅಲ್ಲ, ಹೇಳ್ಬೇಕು ನೀಟಾಗಿ. ಫೌಂಡೇಶನ್. ಪ್ರೈಮರ್ ಆದ್ಮೇಲೆ ಫೌಂಡೇಶನ್. ಇದು ಆಲ್ಮೋಸ್ಟ್ ಎಲ್ಲ ಬಾಯ್ಸಿಗೂ ಗೊತ್ತಿರುತ್ತೆ ಫೌಂಡೇಶನು. ಆಮೇಲೆ ಲಿಪ್ಸ್ಟಿಕ್ಸ್ ಇವೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್. ಅದು ಹೆಂಗೆ ಹಚ್ತಾರೆ ಇವಾಗ? ಇದು ಸ್ಕಿನ್ ಮೇಲೆ ಅಲ್ಲಲ್ಲಿ ಡಾಟ್ ಇಟ್ಕೋಬೇಕು. ಅದು ಸ್ವಲ್ಪ ಸ್ವಲ್ಪ ಇಟ್ಕೋಬೇಕು, ಇಲ್ಲಾಂದ್ರೆ ಬೂದಿ ಬೂದಿ ಥರ ಆಗುತ್ತೆ. ಬ್ಲೆಂಡ್ ಮಾಡೋದು, ಬ್ಲೆಂಡ್ ಎದ್ರಲ್ಲಿ ಮಾಡ್ತಾರೆ? ಬ್ಲೆಂಡ್ ಇದು ಹಿಂಗೆ ಸ್ಮೂತ್ ಆಗಿರುತ್ತಲ್ಲ, ಬ್ಯೂಟಿ ಬ್ಲೆಂಡರ್. ಬ್ಯೂಟಿ ಬ್ಲೆಂಡರ್ ಇಲ್ಲ ಇವಾಗ. ಈಗ ಇದು ಏನು ಬ್ರಷ್, ಮೇಕಪ್ ಬ್ರಷ್ ಅಥವಾ ಇದರಲ್ಲಿ ಮೇಕಪ್ ಬ್ರಷ್. ಇದು ಫೌಂಡೇಶನ್ ಬ್ರಷ್. ನೀವು ಮೈಕಲ್ಲಿ ಮಾತಾಡ್ಲಿಲ್ಲ, ಕೇಳಿಸ. ಆಯ್ತು. ಏನಿದು? ಇದು ಬ್ರಷ್. ಏನ್ ಬ್ರಷ್? ಮೇಕಪ್ ಬ್ರಷ್. ಸರಿ. ಈಗ ಇದು ಬ್ಲೆಂಡಾ? ಇದು ಈ ತರ ಅನ್ನೋದಕ್ಕೆ ಬ್ಲೆಂಡ್ ಮಾಡಬೇಕು, ನೀಟಾಗಿ ಮಾಡಬೇಕು. ಗೈಸ್ ಅದರಲ್ಲಿ ಇವತ್ತು ಸಂಡೇ ಬೇರೆ ಹಾಲಿಡೇ, ಇವರು ಮನೇಲೇ ಇದ್ರಾ, ಅದಕ್ಕೆ ಮಾಡೋಣ ವ್ಲಾಗ್ ಅಂತ ಹೇಳಿ ಈ ವ್ಲಾಗ್ ಮಾಡ್ತಾ ಇರೋದು. ಚೆನ್ನಾಗೇ ಮಾಡಿದ್ದೀನಿ, ರೆಡಿ ಮಾಡಿದ್ದೀನಿ. ನೋಡೋಣ, ಲಾಸ್ಟಿಗೆ ಗೊತ್ತಾಗತ್ತೆ. ಇಲ್ಲ, ನೋಡಿದ್ರೆ ಫೀಲ್ ಆಗುತ್ತೆ ಚೆನ್ನಾಗಿ ಮಾಡಿದ್ದೀನಿ ಅಂತ. ಏನಂದರೆ ಇದು ನಿಮ್ಮದು ಫೀಲ್ಡು. ನೀವು ಈಗ ನಾವು ಟೀಚಿಂಗಲ್ಲಿ ನಮ್ಮ ಫೀಲ್ಡೇ ಒಂಥರ, ಅವ್ರವ್ರ ಫೀಲ್ಡಲ್ಲಿ ಅವ್ರವ್ರ ಎಕ್ಸ್ಪೀರಿಯನ್ಸ್ ಇರ್ತದೆ. ಅಂದರೆ ಅದು ನಿಜ ಗೈಸ್. ಇವಾಗ ಅವ್ರವ್ರಿಗೆ ಏನೇನು ಬರುತ್ತೆ. ಇವಾಗ ನಮಗೆ ಮೇಕಪ್, ಹೆಣ್ಮಕ್ಳು ಅಂದರೆ ಮೇಕಪ್ ನಮಗೆ ಈಸಿ ಅನಿಸುತ್ತೆ. ಅವ್ರವ್ರ ಫೀಲ್ಡ್ ಅವ್ರವ್ರಿಗೆ. ಇವಾಗ ಬ್ಲೆಂಡ್ ಆಯಿತು. ನೆಕ್ಸ್ಟು ಇದು ಫೌಂಡೇಶನ್ ಅಲ್ವಾಗಿದ್ದು,
ನಿಮಗೆ ಗೊತ್ತು, ನೀವು ಅಪ್ಲೈ ಮಾಡಿದ್ದೀರಾ. ಫೌಂಡೇಶನ್ ಆಯ್ತು. ಹಾ ನೆಕ್ಸ್ಟು ಸರಿ, ಈಗ ನಾನು ನೆಕ್ಸ್ಟ್ ಏನಂತ ಕೊಡ್ತೀನಿ, ಹ್ಮ್. ಹೆಸರು ನೀವು ಹೇಳ್ಬೇಕು. ಹ್ಮ್. ಇವಾಗ ನೆಕ್ಸ್ಟ್ ನಾನು ಅಪ್ಲೈ ಮಾಡೋದು ಇದು. ಇದನ್ನೆಲ್ಲ ಏನಂತಾರಂತ ಹೇಳ್ಬೇಕು. ಇದು ಚೀಕಿ ಫ್ಲೆಶ್ ಆ? ಚೀಕಿ ಅದು ಫ್ಲೆಶ್ ಓದ್ಬಿಟ್ಟು ಹೇಳೋದೇನು, ಇದೇನಂಗಂದ್ರೆ ಸುಮ್ಮನೆ ಹೇಳ್ಬೇಕು. ಅಂದ್ರೆ ಮುಖ ಕೆನ್ನೆ ಇರುತ್ತಲ್ಲ, ಅಲ್ಲಿ ಪಿಂಕ್ 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 ತರ ಕಾಣ್ತಾ ಇರುತ್ತಲ್ಲ, ಏನ್ ಕಾಣುತ್ತೆ? ಪಿಂಕ್ ಪಿಂಕ್. ಅದಕ್ಕೆ ಏನಂತಾರೆ ಪಿಂಕ್ ಪಿಂಕ್ ಕಾಣಕ್ಕೆ ಕೆನ್ನೆ ಎಲ್ಲ? ಹಾ ಹಾ ಚೀಕಿ ಫ್ಲೆಶ್. ಚಿಕ್ಕಿ ಫ್ಲಶ್. ಆಯ್ತು, ಯಾವ್ದು ಹಚ್ತೀರಾ? ಚಿಕ್ಕಿ ಫ್ಲಶ್ ಬ್ಲಶ್, ಇದು ಪಿಂಕ್ ಬ್ಲಶ್. ಅಲ್ಲಿ ಓದಿದ್ರಾ? ಬ್ಲಶ್ ಗೈಸ್ ಈಗ ಅಪ್ಲೈ ಮಾಡೋದು. ಯಾವ್ದು ಹಚ್ತೀರಾ ಬ್ಲಶ್? ಫೌಂಡೇಶನ್ ಅದ್ರಲ್ಲೇ ಬ್ಲಶ್ ಹಚ್ತೀರಾ? ಇಲ್ಲ, ಇದ್ರಲ್ಲಿ ಇದ್ರೊಳಗೆ ಮತ್ತೆ ಕೈಯಲ್ಲಿ ಅಲ್ಲ, ಹಚ್ಬೋದಾ? ನೋಡ್ರಿ ನೀವ್ ಎದ್ರಲ್ಲಿ ಹಚ್ತೀರಾ ನಿಮ್ದು. ಕೈಯಲ್ಲಿ ಹಿಂಗ್ ಹಚ್ಬೋದಲ್ಲ? ಅಂದ್ರೆ ಪೌಡರ್ ಬ್ಲಷ್ನ ಪೌಡರ್ ಕೈಯಲ್ಲಿ ಹಚ್ತೀರಾ? ಗೈಸ್ ಅಲ್ಲಿಂದ ಅಲ್ಲಿದ್ದವರೆಲ್ಲ ಹಂಗೆ ಕ್ಲಾಪ್ಸ್ ಹೊಡಿರಿ, ಯಾರ್ಯಾರು ವಿಡಿಯೋಸ್ ನೋಡ್ತಿದ್ದೀರೋ. ಹೊಡಿರಿ ಚಪ್ಪಾಳೆ. ಏನನ್ನು ಹೊಡಿರಿ ಚಪ್ಪಾಳೆ. ಅಲ್ಲ ರೀ, ಕ್ರೀಮ್ ಬ್ಲಷ್ ಆದ್ರೆ ಕೈಯಲ್ಲಿ, ಪೌಡರ್ ಬ್ಲಷ್ ಆದ್ರೆ ಪೌಡರ್ ಮೇ ಬಿ ಇದೆ. ಇವಾಗ ನೀವು ಕ್ರೀಮಿಂದು ಬ್ಲಷ್ ಹಚ್ಬೇಕಂತಿದ್ದೀರಾ, ಪೌಡರ್ ಬ್ಲಷ್ ಹಚ್ಬೇಕಂತಿದ್ದೀರಾ? ಇದು ಪೌಡರ್. ಪೌಡರ್ದು. ಮತ್ತೆ ತಗೊಳ್ಳಿ. ಪೌಡರ್ ಆದ್ರೆ ಇದ್ರಲ್ಲಿ. ನಿಮ್ ಇಷ್ಟ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದ್ರಲ್ಲಿ ಹಚ್ಚ್ರಿ. ನಿಜವಾಗ್ಲೂ ಗೈಸ್, ಇವತ್ತು ನಂದು ಮೇಕಪ್ ಪ್ರಾಡಕ್ಟ್ ಎಲ್ಲ ಏನು ಆಗೋಗುತ್ತೋ ನಿಜ ನನಗೆ ಗೊತ್ತಿಲ್ಲ. ಅವ್ರು ಎಷ್ಟು ತಗೋತಾ ಇದಾರೆ, ನನ್ನ ಏನೋ ಮಾಡ್ತಾರೆ ಇವರು. ಏನಿಲ್ಲ, ಅಷ್ಟ ಅನ್ನು ತಗೊಂತಿದಾರ ಅವರು. ಇಷ್ಟೇ. ನನ್ ಜೋಕರ್ ಮಾಡಕ್ ನೋಡ್ತಿದ್ದೀರಾ? ಯಾವ ಬ್ಲಷ್ ಹಿಂಗ್ ಹಚ್ತಾರೆ? ಹಿಂಗೆಲ್ಲ ಹಚ್ಚೋದು? ಹಂಗ ಹಚ್ತಾರ ಬ್ಲಷ್ನ? ಹಾ, ಗೈಸ್ ನೋಡಿ ಹೆಂಗ್ ಹಚ್ತಾರಂತೆ, ತೋರ್ಸ್ರಿ ತೋರ್ಸ್ರಿ ಹೆಂಗ್ ಹಚ್ಚತ್ ಬ್ಲಷ್. ಡೌನಿಗೆ ಹೆಂಗ್ ಮಾಡ್ಬೇಕು? ಡೌನ್ ಇಲ್ಲ, ಅದು ಬಾಳ ಐತಲ್ಲ, ಅದಕ್ಕೆ ಹೆಂಗಂತ ಇದೆ. ಹಂಗಂದ್ರೆ ಡೌನ್ ಹೋಗುತ್ತೆ. ಗೈಸ್ ಇವ್ರು ಎಲ್ಲ ಹಚ್ತಿದ, ಲಾಸ್ಟಿಗೆ ನಾನು ನಿಜ ಜೋಕರೇ ಮಾಡೋದು ಇವರು. ಸ್ವಲ್ಪ ಪಿಂಕ್ ಜಾಸ್ತಿ ಆಯ್ತು. ಲಾಸ್ಟಿಗೆ ನೋಡೋಣ, ಇವಾಗ ಗೊತ್ತಾಗಲ್ಲ. ಇಷ್ಟೇ ಅಲ್ವಾ ಹಚ್ಚೋದು? ನಿಮ್ಗೆ ಎಲ್ಲಿ ಬೇಕು ಹಚ್ಚ್ರಿ, ಮುಖಕ್ಕೆ ಹಚ್ತಿದ್ದೀರಾ, ಎಲ್ಲಿ ಹಚ್ತಾರೋ ಹಚ್ಬೇಕು ನೀವೇ, ನನ್ಗೇನು ಕೇಳೋ ಆಗಿಲ್ಲ. ಇಷ್ಟೇ. ಏನಿದು ಬ್ಲಷ್ ಇಂದು ಬ್ಲಶ್ ಆಯ್ತಾ? ಎಷ್ಟೊಂದು ಹಚ್ತಾರ? ಇಲ್ಲ, ಅದು ನೋಡಕ್ಕೆ ಸ್ವಲ್ಪನೇ ಬಂತು, ಇಲ್ಲ ಅಪ್ಲೈ ಮಾಡ್ಬೇಕು ತುಂಬಾ ಆಯ್ತು. ಗೈಸ್ ಯಾರೋ ಕೆನ್ನೆಗೇನೋ ಹೊಡೆದಿದಾರ, ನಂಗೆ ಮಾಡಿಟ್ಟಿದಾರೆ, ಪಿಂಕ್ ಆಗಿದೆ ಫುಲ್ ರೆಡ್ ತರ. ಸರಿ, ನೆಕ್ಸ್ಟ್ ಲಾಸ್ಟಿಗೆ ನೋಡೋಣ ಗೈಸ್ ಹೆಂಗ್ ಮಾಡಿದಾರೆ ಮೇಕಪ್ ಅಂತ. ನೆಕ್ಸ್ಟ್ ಈ ಮೂಗಿಗೆ ಏನ್ ಹಚ್ತಾರಲ್ಲ, ಮೂಗಿಗೆ ಚೂಪ್ ತರ ಕಾಣ್ಬೇಕು ಅಂತ. ಓ, ನಾನು ಅದೆಲ್ಲ ತುಂಬಾ ಮಾಡಲ್ಲ. ಈಗಿಲ್ಲ ಯಾವ್ದೋ ಒಂದು ಮೇಕಪ್ ವಿಡಿಯೋ, ನಾನಂತೂ ಇವ್ರಿಗೆ ಹೇಳಿಲ್ಲ ಗೈಸ್ ಮೇಕಪ್ ಚಾಲೆಂಜ್ ವಿಡಿಯೋ ಅಂತ, ನಾನು ಇವಾಗ ಮಾಡ್ಬೇಕಾದ್ರೆ ಹೇಳಿರೋದು. ಇವ್ರು ಏನ್ ನೋಡ್ಕೊ ಬಂದಿದ್ದಾರೆ, ಹೆಂಗ್ ಹೇಳ್ತಿದ್ದಾರೆ? ಇಲ್ಲ ಗೈಸ್, ಗೈಸ್ ಅವರು ಕಾಂಟೋರಿಂಗ್ ಹೇಳ್ತಾ ಇದ್ದಾರೆ, ನಾನು ತುಂಬಾ ಮಾಡಲ್ಲ ಅದ್ನೇನು. ನನ್ನ ನೋಸ್ ಶಾರ್ಪ್ ಇದೆ, ಇವ್ರ ತರ ಇಲ್ಲಲ್ಲ, ನಿಮ್ ತರ ಇಲ್ಲಲ್ಲ. ಈಗ ಅಪ್ಲೈ ಮಾಡೋದ್ ಬೇಡ. ಏನು ಅದು ನಾನು ಯೂಸ್ ಮಾಡಲ್ಲ, ನಂದು ಶಾರ್ಪ್ ಇದೆ ಗೈಸ್ ನೋಸ್. ಅಂದ್ರೆ ಶಾರ್ಪ್ ಇದೆ ಅಂತ ಅಲ್ಲ, ಬೇರೆಯವ್ರು ಶಾರ್ಪ್ ಇದ್ದವ್ರು ಯೂಸ್ ಮಾಡ್ತಾರೆ, ಬಟ್ ನಾನು ತುಂಬಾ ಯೂಸ್ ಮಾಡಲ್ಲ ಅದ್ನೇನು. ಸೊ ಅದಕ್ಕೆ ಅದನ್ನೇನು ನಾನು ಇಟ್ಟಿಲ್ಲ. ಎಲ್ಲೋ ವಿಡಿಯೋ ನೋಡ್ಕೊ ಬಂದಿದ್ದೀರಲ್ಲ? ಇಲ್ಲ, ಒಂದ್ಸಲ ನೋಡಿದ್ದೆ. ಅಂದ್ರೆ ಇವಾಗ ಏನ್ ಗೊತ್ತಾ, ನಾನು ಸುಮ್ನೆ ರೀಲ್ಸ್ ನೋಡ್ಕೊಂತ ಇರ್ತೀನಿ, ಇವ್ರದ್ದು ಏನಾದ್ರು ನೋಡ್ತಾ ಇರ್ತಾರ ಸ್ಕಿನ್ ಕೇರ್ ಇಂದು, ಅವಾಗ ಮೂಗು ಚೂಪ್ ಆಗ್ಲಿಕ್ಕೆಲ್ಲ ಹೇಳ್ತಾ ಇರ್ತಾರೆ ವಿಡಿಯೋದಲ್ಲಿ, ಅದು ಹಂಗೆ ನೆನ್ಪುಂಟು.
ಸರಿ, ನೆಕ್ಸ್ಟ್. ನೆಕ್ಸ್ಟ್ ಈ ಕಡೆ ಇಡೋಣ, ಹ್ಮ್ ಕನ್ಫ್ಯೂಷನ್ ಕಮ್ಮಿ ಆಗುತ್ತೆ. ಇದು ಪೌಡರ್ ತರ ಪೌಡರ್ ತರ ಏನ್ ಮಾಡ್ತಾರೆ, ಏನಂತಾರೆ ಸೆಟ್ ಅದನ್ನ? ಆಗಕ್ಕೆ ಪೌಡರ್. ಗೈಸ್, ನಮ್ಮ ಪಾಪು ಎದ್ದಳ್ತು, ಕರ್ಕೊಂತೀನಿ ಒಂದು 5 ಮಿನಿಟ್ಸ್ ಬಿಟ್ಟು. ಇವಾಗಿನ ನಿದ್ದೆ ಗುಂಗಲ್ಲಿರುತ್ತಲ್ಲ ಅದಕ್ಕೆ. ಐ ಥಿಂಕ್ ಇದು ಪೌಡರ್ ಏನು ಸೆಟ್ ಆಗ್ಲಿಕ್ಕೆಲ್ಲ ನೀಟಾಗಿ. ಹೆಸರು? ಕಾಂಪ್ಯಾಕ್ಟ್ ಪೌಡರ್ ಏನ್ ಗೈಸ್ ಹಂಗೆ ಹೇಳ್ತಿದ್ದಾರೆ? ಕರೆಕ್ಟಾ? ಹ್ಮ್ ಇದ್ರಲ್ಲಿ ಅಪ್ಲೈ ಮಾಡ್ಬೋದಲ್ಲ? ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರಲ್ವಾ? ಇದನ್ನ ಇವಾಗ ಎಷ್ಟು ಹಚ್ಚುತ್ತಾರೋ ಗೊತ್ತಿಲ್ಲ ಗೈಸ್, ನಿಜವಾಗ್ಲು. ಇಲ್ಲ, ಸ್ವಲ್ಪ ಅಪ್ಲೈ ಮಾಡ್ತೀನಿ. ಇಲ್ಲ, ನೀಟಾಗಿ ಮಾಡ್ಬೇಕು ಒಟ್ಟು ನನಗೆ ಮೇಕಪ್. ಅಮ್ಮೋ, ಓಯ್ ಪುಟ್ಟಿ, ಅಮ್ಮೋ. ಪಾಪ ಫುಲ್ಲು ನೋಡ್ತಿದ್ದಾಳೆ, ಏನ್ ಮಾಡ್ತಿದ್ದಾರೆ ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ಅಂತ. ಏನಮ್ಮು ಬರ್ತೀಯಾ? ಮೇಕಪ್ ಎಲ್ಲ ಆಗ್ಲಿ, ಆಮೇಲೆ ಕರ್ಕೋತೀನಿ. ಮತ್ತೆ ಕೂರ್ಸ್ಕೊಂಡ್ರೆ ಇಟ್ಕೊಳಕ್ಕಾಗಲ್ಲ, ಮೈಕ್ ಬೇರೆ ಇಟ್ಕೋಬೇಕಲ್ಲ. ನೆಕ್ಸ್ಟ್ ಅಲ್ಲಿ ನೋಡೋ ಆಗಿಲ್ಲ, ಹೇಳ್ಬೇಕು ಏನು ಅಂತ. ಇದು ಲೈನರ್. ನೆಕ್ಸ್ಟ್ ಅದ ಈಗ ಅಪ್ಲೈ ಮಾಡ್ಬೇಕಂದ್ರೆ ಏನದು ತಗೊಂಡಿದ್ದೀರಲ್ಲ ಇವಾಗ? ಇದು ನೇಮ್ ಗೊತ್ತಿಲ್ಲ. ನೇಮ್ ಗೊತ್ತಿಲ್ಲ ಅಂದ್ರೆ ಅದಕ್ಕೊಂದು ನೇಮ್ ಇರುತ್ತಲ್ಲ. ಈಗ ನಿಮ್ಗೆ ಹೆಂಗ್ ಒಂದು ನೇಮ್ ಇರುತ್ತೋ ಅದಕ್ಕೊಂದು ನೇಮ್ ಇರುತ್ತೆ. ಇದೊಂದು ಹೇಳಿ ನೋಡೋಣ. ಕ್ರೀಮ್ ಕ್ರೀಮ್ ಹೆಂಗಾಗುತ್ತೆ? ಸ್ಕಿನ್ ಟೋನು. ಗೈಸ್, ಇವರೇ ಒಂದೊಂದು ಪ್ರಾಡಕ್ಟ್ ಎಲ್ಲ ಕಂಡಿಡಿತಾ ಇದ್ದಾರೆ, ಗೊತ್ತಿಲ್ವಾ? ಕನ್ಸೀಲರ್. ಇದು ಏನಕ್ಕೆ? ನೀವ್ ಹೇಳ್ಬೇಕು, ನೀವು ಮೇಕಪ್ ಎಲ್ಲ ಮಾಡ್ತಿರೋದು. ಸ್ವಲ್ಪ ಅಲ್ಲಿ ಟಚ್ ಅಪ್ ಬೆಳ್ಳಗೆ. ಅದೇ ಹಿಂಗೆ ಬೆಳ್ಳಿಗೆ ಟಚ್ ಅಪ್ ಕೊಡಕ್ಕಾಗುತ್ತೆ. ಕನ್ಸಿಲರ್ ಅಂದ್ರೆ ಮತ್ತೆ ಏನಕ್ಕೆ? ನೀವು ಟ್ರೈ ಮಾಡಿ, ಗೊತ್ತಾಗಿಲ್ಲ ಅಂದ್ರೆ ಪಾಸ್ ಕೊಟ್ಟರೆ ನಾನು ಹೇಳ್ತೀನಿ ನೆಕ್ಸ್ಟ್. ಪಾಸ್. ಗೊತ್ತಿಲ್ವಾ? ಗೈಸ್, ಇದು ಕನ್ಸೀಲರ್ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಅದೇ ಈ ಕಣ್ಣ ಹತ್ರ ಮಾಡ್ತಾರೆ, ಅದು ಅಪ್ಲೈ ಮಾಡೋದು ಇದು ಕನ್ಸೀಲರ್. ಡಾಟ್ಸ್ ಏನಾದ್ರು ಇತ್ತಾ ಒಂಚೂರು ಇದು ಮಾಡ್ಕೊಂತಾರೆ ಅಷ್ಟೇ. ಇವಾಗ ಕಾಂಪ್ಯಾಕ್ಟ್ ಆದ್ಮೇಲೆ ಕನ್ಸೀಲರ್ ಯೂಸ್ ಮಾಡ್ತಾರೆ. ಅದನ್ನು ಮುಂಚೆ ಹಚ್ಬೇಕು. ಅಲ್ಲ, ನನಗೆ ಗೊತ್ತಿಲ್ಲ, ನಾನು ನಿಮಗೆ ಕೇಳ್ತಾ ಇರೋದು. ಇದು ಮುಂಚೆ ಹಚ್ಚಿದ್ರೆ ಎಲ್ಲ ಸೆಟ್ ಆಗ್ತಾ ಇತ್ತು ಅನ್ಸುತ್ತೆ, ಉಲ್ಟಾ ಮಾಡಿದೀನಿ. ಅಂದ್ರೆ ಈಗ ಕಾಂಪ್ಯಾಕ್ಟ್ ಹಚ್ಚಿದ್ಮೇಲೆ ನೀವು ಕನ್ಸೀಲರ್ ಹಚ್ತಾ ಇದ್ದೀರಾ, ಅದು ಸೆಟ್ ಆಗುತ್ತೆ ನೆಕ್ಸ್ಟ್ ಈಗ ಅಪ್ಲೈ ಮಾಡಿದ್ಮೇಲೆ. ಸೆಟ್ ಮಾಡಬೇಕು. ಅಲ್ಲಲ್ಲ, ಸೆಟ್ ಮಾಡ್ತೀರಾ ನೀವೇ? ಸರಿ. ಗೈಸ್, ನನಗೆ ನಗು ಬರ್ತಿದೆ. ಸರಿ. ನನ್ ಭೂತ ಮಾಡ್ತಾರೆ ಇವರು. ಇದರಲ್ಲೇ ಬ್ಲಶ್ ಮಾಡ್ಬೋದು. ಏನೇನೋ ಮಾತಾಡಿದ್ರೆ ಬ್ಲಶ್ ಮಾಡ್ತೀರಾ? ಬ್ಲಶ್ ಕೆನ್ನೆಗೆ ಹಚ್ಚೋದು. ಇಲ್ಲಿಗೆ ಕಣ್ಣಿಗೆ ಹಚ್ಚೋದು. ಈಗ ಕಣ್ಣಿಗೆ ಹಚ್ಚೋದಕ್ಕೂ ಬ್ಲಶ್ ಅಂತೀರಾ? ನಮ್ಮ ಮಮ್ಮಿ ಮತ್ತೆ ಪಾಪು ಕೂತಿದ್ದಾರೆ ನಮ್ಮ ಪಕ್ಕ ಆ ಕಡೆ. A few minutes later. ಗೈಸ್, ನಿಜವಾಗ್ಲೂ ಗೊತ್ತಿಲ್ಲ ಅದು ಹೇಗೆ ಮೇಕಪ್ ಮಾಡಿದ್ದಾರೆ ನನಗೆ ಅಂತ. 80% ಚೆನ್ನಾಗಿದೆ.
ನೋಡೋಣ ಗೈಸ್, ನೀವು ಕಮೆಂಟ್ ಮಾಡಿ, ಮೇಕಪ್ ಲಾಸ್ಟಿಗೆ ತೋರಿಸ್ತೀನಿ ಹೇಗೆ ಮಾಡಿದ್ದಾರೆ ಅಂತ. ನೀವು ಚೆನ್ನಾಗೇ ಮಾಡಿರ್ತೀನಿ. ಹಾಂ ಚೆನ್ನಾಗೇ ಮಾಡಿರ್ತೀನಿ. ಅದೇ ಯಾಕೆ ಹೇಳು? ನೋಡೋಣ. ಹ್ಞೂ, ನಮ್ಮ ಟ್ರೈನರ್ ಯಾರು ಹೇಳು? ಯಾರು ನಮ್ಮ ಟ್ರೈನರ್ ಎದುರುಗಡೆನೆ ಕೂತ್ಕೊಂಡಿದ್ದಾರೆ. ಗೈಸ್? ಹೇಳಬೇಕು ಗೈಸ್. ನಾನು ಇಷ್ಟು ಖಾರವಾಗಿ ರೆಡಿ ಆಗ್ತೀನಿ ಹಂಗಂದ್ರೆ. ಗಾಯ್ಸ್ ಏನು ಗೊತ್ತಾ, ಮೊದ್ಲಿಗೆ ಫ್ರೀ ಇದೆ ಸ್ವಲ್ಪ. ಅವಾಗ ಪ್ರತಿದಿನ ನೋಡು ಬಾ, ಫಸ್ಟ್ ಮೇಕಪ್ ಏನಾದರೂ ತರಿಸಿದ್ರ ಅದು ಇದು, ಫಸ್ಟ್ ಬಾ ಇಲ್ಲಿ ನೋಡು, ಇದು ಹಿಂಗೆ ಅಂತ ಹೇಳ್ತಾ ಇದ್ರು. ಈಗ ಸ್ವಲ್ಪ ಬಿಸಿ ಇರ್ತೀನಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಸುಮಾರು ದಿನ ಆಯ್ತು, ಒಂದು 6-7 ಮಂತ್ಸ್ ಆಯ್ತು, ಜಾಸ್ತಿ ಟೈಮ್ ಸಿಕ್ಕಿಲ್ಲ. ಹಂಗಾಗಿ ಮರ್ತೋಗಿದ್ದೀನಿ, ಹಳೇದೇ ನೆನ್ಪಿಟ್ಕೊಂಡು ಮಾಡಿದ್ದೀನಿ. ಅಂದರೆ ಗೈಸ್, ನಾನು ಇವಾಗ ಏನೋ ಒಂದು ತರಿಸ್ತೀನ, ಅವ್ರಿಗೆ ಸುಮ್ಮನೆ ಹೇಳ್ತಿರ್ತೀನಿ ತರಿಸಿದ್ದೆ, ಇದು ಇದಕ್ಕೆ ಯೂಸ್ ಮಾಡ್ತೀವಿ, ಇದು ಹಿಂಗೆ ಹಂಗೆ ಅಂತ. ಅದೇ ಹೇಳ್ತಾ ಇದ್ದಾರೆ ಅವ್ರು, ನೆನ್ಪಿಟ್ಕೊಂಡು ಮಾಡ್ತಾ ಇದ್ದೀನಿ ಅಂತ.